ನಮಸ್ಕಾರ ರೀ. ಜಸ್ಟಿಸ್ ಫಾರ್ ನೇಹಾ ಸಿಗ್ತದ, ಜಸ್ಟಿಸ್ ಸಿಗ್ತದ. ಆದ್ರೆ ಯಾವಾಗ ಸಿಗ್ತದ ಗೊತ್ತಿಲ್ಲ. ಏನಾಕಿನ್ ಮಣ್ಣ ಆದ್ಮೇಲೆ ಸಿಗ್ತದೋ, ಒಂದಿಷ್ಟು ದಿನ ಆದ್ಮೇಲೆ ಸಿಗ್ತದೋ, ಒಂದಿಷ್ಟು ವರ್ಷ ಆದ್ಮೇಲೆ ಸಿಗ್ತದೋ, ಏನ್ ಕೋಟದಾಗ ಪೈಲಿಗೆ ಧೂಳು ಹತ್ತಿದ್ಮ್ಯಾಗ ಸಿಗ್ತದೋ, ಏನ್ ಅವನಿಗೆ ಬೇಲ್ ಕೊಟ್ಟು ಹೊರಗೆ ಕಳ್ಸಿದ್ಮ್ಯಾಗ ಸಿಗ್ತದೋ ಗೊತ್ತಿಲ್ಲ. ಆದ್ರೆ ಜಸ್ಟಿಸ್ ಸಿಕ್ಕೇ ಸಿಗ್ತದ. ಆದ್ರೆ ಒಂದಿಷ್ಟು ಸೆಕ್ಯುಲರಿಸ್ಟ್ ಸುಳೆ ಮಕ್ಕಳಿಗೆ, ಸೋ ಕಾಲ್ಡ್ ಮೂವಿ ಆಕ್ಟರ್ಸ್, ಯೂಟ್ಯೂಬರ್ಸ್, ನಾಯಿ ಸುಳೆ ಮಕ್ಕಳಿಗೆ ಮತ್ತ ನನ್ನ ಫ್ರೆಂಡ್ಸಿಗೆ, ನಿಮಗ ಒಬ್ರಿಗೆ ಬ್ಲೇಮ್ ಮಾಡಕ್ ಬರ್ತದ, ಸುಳ್ಳು ಇದನ್ನ ಕರೆ ಅಂತ ರೂಪ್ಸಾಕ್ ಬರ್ತದ, ಮಿಲಿಯನ್ ಗಟ್ಲೆ ವ್ಯೂಸ್ ತೊಳಾಕನು ಬರ್ತದ. ಆದ್ರೆ ಇಂಥ ಘಟನೆಗಳು ನಿಮ್ ಕಣ್ಣಿಗೆ ಕಾಣಂಗಿಲ್ಲ. ಕಂಡ್ರು ನೀವು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಫಾಲೋವರ್ಸ್ ಕಡಿಮೆ ಆಗ್ತಾರ, ವ್ಯೂಸ್ ಕಡಿಮೆ ಆಗ್ತಾವು, ಮತ್ತೆ ಹೇಟ್ ಸ್ಪೀಚ್ ಬರ್ತದ, ಫಂಡ್ ಬರೋದ್ ನಿಲ್ಲುತ್ತದ, ಮತ್ತು ವೋಟ್ ಬ್ಯಾಕ್ ಹೊಡಿತಾವು. ಮಿತಿ ಮೀರ್ ಬಿಟ್ರೆ ನೀವಂತ್ರು ಸೆಲ್ಫಿಶ್ ಇದಾಗ ಮಿತಿ ಮೀರ್ ಬಿಟ್ರೆ ಯಾರ ಏನಾರ ಹೊಯ್ಕೋತ ಹೋಗಿ ನಾವಂತ್ರ ಆರಾಮ ಇರ್ತೀವಿ ಅಂತ ಹೇಳ್ಬೇಕು. ಸ್ವಂತ ತಂದಿನೇ ಆತನ ರಿಜೆಕ್ಟ್ ಮಾಡಿದ್ದಕ್ಕೆ ಲವ್ ರಿಜೆಕ್ಟ್ ಮಾಡಿದ್ ಬಂದ್ ಸ್ಯಾಷನ್ ಅಂತ ಹೇಳಿ. ಆದ್ರೆ ಒಂದಿಷ್ಟು ಹೊಲಸ ರಾಜಕೀಯ ಲಾಭದ ಸಂಬಂಧ ಅವ್ರ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಅವ್ರ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಇಂತ ತಿರುಚಿ ಮಾತಾಡ್ತಿರಲ್ಲ, ನಿಮ್ಗೆ ಬಾಯಿ ಇದ್ದ ಏನಿದೆ ನಿಮ್ ಮನ್ಯಾಗ ಇಂತ ಘಟನೆ ಆದ್ಮೇಲೆ ನಿಮ್ಗೆ ಅನುಭವ ಆಗ, ಅಲ್ಲಿಂದ ನಿಮ್ಗೆ ಅನುಭವ ಆಗಂಗಿಲ್ಲ. ಮತ್ತೆಲ್ಲಾರು ಹೊಸ ಸ್ಟೋರಿ ಹಾಕತ್ತಾರ, ನೇಹಾಗೆ ಜಸ್ಟಿಸ್ ಸಿಗುತ್ತಲ್ಲ, ನಾವ್ ಯಾರು ಓಟ್ ಹಾಕಂಗಿಲ್ಲ ಅಂತ ಹೇಳಿ. ನೀವು ಹಾಕುದ್ ಬಿಡ್ತೀರಿ ಓಟ್ನ, ಹುಡುಕಿದ್ರು ತಮ್ಮ ಬೇಕಾದಂತ ನಾಯಕನನ್ನ ಓಟ್ ಹಾಕಿ ಗೆಲ್ಲಿಸಿ ಯಾವಾಗಾರ ಆಗುವಂತ ಇಂತ ಘಟನೆಗಳನ್ನ ಆಮೇಲೆ ಡೈಲಿ ಹಾಕವು. ಅದಕ್ಕೆ ಓಟ್ ಹಾಕ್ರಿ, ಬೆಸ್ಟ್ ನಾಯಕನ ತರ್ರಿ. ಮತ್ತೆಲ್ಲಾ ತಂದೆ ತಾಯಿ ಹೇಳುದಂದ ನಿಮ್ ಮನ್ಯಾಗ ನಿಮ್ ಮಕ್ಕಳ ಮ್ಯಾಗ ಒಂದ್ ಕಣ್ಣು ಇಡ್ರಿ, ಏನ್ ಮಾಡಾಕತ್ರ ಅಂತ ನೋಡ್ರಿ, ಏನ್ ಪ್ರಾಬ್ಲಮ್ ಆಗದಾರೋ, ಏನ್ ಇವರೇ ಒಬ್ರಿಗೆ ಪ್ರಾಬ್ಲಮ್ ಆಗ್ಯಾರೋ, ಇಂತ ಘಟನೆಗಳನ್ನ ತಡೆ ಹಿಡಿಯನ್ರಿ. ಮತ್ತ ಈ ಸುಳ ಮಗನಿಗೆ ಶಿಕ್ಷೆ ಆಗ್ಲಿ, ನೇಹಾಗೆ ಜಸ್ಟಿಸ್ ಸಿಗ್ಲಿ. ಭಾರತ್ ಮಾತಾ ಕಿ ಜೈ.